ಇವತ್ತು ಹನುಮ ಜಯಂತಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿಕಾರಿಪುರ ಪೇಟೆಯ ಶ್ರೀ ವೀರ ಆಂಜನೇಯ ಹುಚ್ಚರಾಯ ಸ್ವಾಮಿಗೆ ಜಾತ್ರಾ ಮಹೋತ್ಸವ, ರಥೋತ್ಸವಗಳು ಅದ್ಧೂರಿಯಾಗಿ ನಡೆಯಿತು. ಈ ದೇವಾಲಯಕ್ಕೆ ಒಂದು ಇತಿಹಾಸ ಇದೆ. ಪೌರಾಣಿಕ ಕಥೆಗಳಲ್ಲಿ ಕೂಡ ಈ ದೇವಸ್ಥಾನಗಳ ಉಲ್ಲೇಖ ಇದೆ. 1799ರಲ್ಲಿ ವೀರ ಸೇನಾನಿ ದೋಂಡ್ಯಾವಾಗ್ ಶಿಕಾರಿಪುರಕ್ಕೆ ಬಂದಾಗ ಆತನ ಮೇಲೆ ಬ್ರಿಟಿಷರ ಮತ್ತು ಮರಾಠರ ಸೈನ್ಯಗಳು ದಿಢೀರ್ ಆಕ್ರಮಣ ಮಾಡುತ್ತದೆ. ಆಗ ವೀರ ಸೇನಾನಿ ಈ ಒಂದು ಗಂಡಾಂತರದಿಂದ ಪಾರಾಗಲಿಕ್ಕಾಗಿ ಕುಮದ್ವತಿ ನದಿಗೆ ಹಾರಿ ಈಜಿ ಪಕ್ಕದ ಅರಣ್ಯವನ್ನು ಸೇರ್ತಾರೆ. ಅಲ್ಲಿ ಸ್ಥಳೀಯರಾದ ಬಂಜಾರ ಸಮಾಜದ ಜನ ಅವರ ಆರೈಕೆ ಮಾಡುತ್ತಾರೆ. ನಂತರ ವೀರ ಸೇನಾನಿ ದೋಂಡ್ಯಾವಾಗ್ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿಯ ದರ್ಶನ ಪಡಿತಾರೆ. ಆಗ ತನ್ನನ್ನು ಈ ಗಂಡಾಂತರದಿಂದ ಪಾರು ಮಾಡಿದ್ದು ಹುಚ್ಚರಾಯ ಸ್ವಾಮಿಯೇ ಎಂದು ದೇವರನ್ನು ಪ್ರಾರ್ಥಿಸಿ ತಮ್ಮ ವೀರ ಖಡ್ಗವನ್ನು ದೇವರಿಗೆ ಅರ್ಪಿಸುತ್ತಾರೆ. ಈಗಲೂ ಪ್ರತಿ ವರ್ಷ ವಿಜಯದಶಮಿ ದಿನ ಊರಿನ ಎಲ್ಲ ದೇವರುಗಳ ಉತ್ಸವ ಮೂರ್ತಿಗಳ ಉತ್ಸವ ನಡೆಯುವಾಗ ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ದುಷ್ಟ ಸಂಹಾರದ ಸಂಕೇತವಾಗಿ ವೀರ ಸೇನಾನಿ ದೋಂಡ್ಯಾವಾಗ್ ನೀಡಿದ ವೀರ ಖಡ್ಗದಿಂದ ಬಾಳೆಯ ಕಂದನ್ನು ಕಡಿತಾರೆ. ಇದು ಈ ದೇವಸ್ಥಾನಕ್ಕೆ ಇರುವ ಒಂದು ಐತಿಹಾಸಿಕ ಮಹತ್ವ.